ಅವನು ಸರ್ವವ್ಯಾಪಿ. ಅವನು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನರ್ಥ? ಈಸ್ ಪ್ರಿವೇಲಿಂಗ್ ಎವ್ರಿವೇರ್, even in stone, even this chair, even in this mobile camera, in me, shirt, he is everywhere. He is. Where he is not there? ಆ ಕ್ವಶನ್ ಕೇಳಿ. ಸೊ ನೀವೇನಕ್ಕೆ ಸುಮ್ಮನೆ ಒಂದು ಆಡಂಬರ ಮಾಡ್ಕೊಂಡು ಟಮಟೆ ಹೊಡ್ಕೊಂಡು ಅದೆಲ್ಲ ತಗೊಂಡು ಬಂದ್ರೆ ಇಟ್ ಈಸ್ ಒಂಥರ ಒಂದು ಇಟ್ ಇಸ್ ಎ ಫಿಸಿಕಲ್ ಆಕ್ಟಿವಿಟಿ ಅಷ್ಟೇ, ಇಟ್ ಇಸ್ ನಾಟ್ ಎ ಸ್ಪಿರಿಚುವಲ್ ಆಕ್ಟಿವಿಟಿ. ಈಗ ಡೈಲಿ ಸಂಧ್ಯಾ ವಂದನೆ ಮಾಡ್ತಾರಲ್ಲ, ಹೌದು, ಅದಕ್ಕೆ ಮತ್ತೆ ಅದರಲ್ಲಿ ಬಳಸುವಂತ ಮಂತ್ರಗಳನ್ನ ಅಲ್ಲ, ಸಂಧ್ಯಾ ವಂದನೆ ಮಾಡುವಾಗ ಅದಕ್ಕೆ ರೀತಿ ಇದೆ. ಅದು ಗಾಯತ್ರಿ ಮಂತ್ರ 5 ಸತಿ ಹೇಳ್ಬೇಕು, 3 ಸತಿ ಹೇಳ್ಬೇಕು ಅಂತ ಇದೆ. ಬಟ್ ನಮ್ ಗುರು ಅಮರ ಅವರು ಸಿಂಪಲ್ ಆಗಿ ಹೇಳ್ಬಿಟ್ರು, ಎಲ್ರು ಆತರ ಆಚರಿಸಕ್ಕಾಗಲ್ಲ. ಬಿಕಾಸ್ ಬ್ರಾಹ್ಮಿನ್ಸ್ ದೇ ಗಾಟ್ ಒಂದು ಪರಂಪರೆ ಇದೆ, ಅವರು ಉಪನಯನ ಮಾಡ್ಕೊಂಡು ಅದು ಇದು ಹೇಳ್ತಾರೆ. ಬೇರೆ ಅವ್ರಿಗೆ ನಮ್ ಗುರು ಅವ್ರು ಹೇಳಿದ್ದಾರೆ, ನೋಡಿ ಬೆಳಗ್ಗೆ ಎದ್ದಿದ್ದೆ ಸ್ನಾನ ಮಾಡ್ಬಿಟ್ಟು ಸೂರ್ಯನ ನೋಡ್ಕೊಂಡು ಬ್ರಹ್ಮ ಸರಸ್ವತಿ ಹಂಸವಾಹನ ಮೇಲೆ ಇದ್ದು ಸೂರ್ಯಮಂಡಲದಲ್ಲಿ ಆ ತರ ಭಾವನೆ ಮಾಡ್ಕೊಂಡು ನೀವು ಆ ಗಾಯತ್ರಿ ಮಂತ್ರವನ್ನ ಫಸ್ಟ್ ಶ್ಲೋಕ ಫಸ್ಟ್ ಅದು 3 ಸತಿ ಹೇಳಿದ್ರೆ ಸಾಕು. ತಿರ್ಗಾ ಮಧ್ಯಾಹ್ನ 12 ಗಂಟೆಗೆ ಮಹಾಲಕ್ಷ್ಮಿ ಮಹಾವಿಷ್ಣು ಗರುಡ ವಾಹನ ಮೇಲೆ ಸೂರ್ಯಮಂಡಲದಲ್ಲಿ ಇದ್ದಂಗೆ ಕಲ್ಪನೆ ಮಾಡ್ಕೊಂಡು ಭಾವಿಸ್ಕೊಂಡು ಆ ಮಂತ್ರ 3 ಸತಿ ಹೇಳಿದ್ರೆ ಸಾಕು. ತಿರ್ಗಾ ಸಾಯಂಕಾಲ 6 ಗಂಟೆ ಕರೆಕ್ಟ್ ಆಗಿ ಪಾರ್ವತಿ ಪರಮೇಶ್ವರರು ವೃಷಭ ವಾಹನ ಮೇಲೆ ಇದ್ದು ಸೂರ್ಯಮಂಡಲದಲ್ಲಿ ಭಾವ ಮಾಡ್ಕೊಂಡು ಆ ಮಂತ್ರ 3 ಸತಿ ಹೇಳಿದ್ರೆ ಸಾಕು. 3 ಸತಿ ಮಿನಿಮಮ್. ಅದು ಎಲ್ಲಿ ಬೇಕಾದ್ರೆ ಹೇಳ್ಬೋದು. ನೀವು ಗಾಡಿ ಓಡಿಸ್ತಾ ಇರುವಾಗ 6 ಗಂಟೆ ಆಯ್ತಾ ಸೈಡ್ ನಲ್ಲಿ ಪಾರ್ಕ್ ಮಾಡ್ಬಿಟ್ಟು ಇಟ್ ಟೇಕ್ಸ್ ಓನ್ಲಿ 3 ಮಿನಿಟ್ಸ್ ಹೇಳಿದ್ರೆ ಆಯ್ತು, ನಿಮಗೆ ಆ ತಕ್ಕದಂಗೆ ಫಲ ಸಿಗ್ತಿದೆ ಅಂತ ಹೇಳಿದ್ದಾರೆ ಅವರು. ಸೊ ನೀವು ಆ ಸ್ಟ್ರೇನಿಯಸ್ ಪ್ರೊಸೀಜರ್ ವಿತ್ ಡಿಸಿಪ್ಲಿನ್ ಮಾಡಿದ್ರೆ ಅದಕ್ಕೆ ಡಿಫ್ರೆಂಟ್ ಲೆವೆಲ್ ಫಲ ಇದೆ. ಇದು ನೀವು ಆಚರಿಸಬಹುದು ಅಂತ ನಮ್ಮ ಗುರುಗಳಿದ್ದಾರೆ. ಸೊ ದಟ್ ಈಸ್ ದಿಸ್ ಈಸ್ ಬೆಟರ್ ಫಾರ್ ಅಸ್. ಓನ್ಲಿ ಥಿಂಗ್ ಯು ಶುಡ್ ರಿಮೆಂಬರ್ ಮಾರ್ನಿಂಗ್, ಆಫ್ಟರ್ನೂನ್ ಅಂಡ್ ಈವ್ನಿಂಗ್ ಮಿನಿಮಮ್ 3. ನೀವು ಜಾಸ್ತಿನೂ ಹೇಳ್ಬೋದು. ಸರ್, ಇನ್ನೊಂದು ಪ್ರಶ್ನೆ, ಹೀಗೆ ಮಾತಾಡ್ತಾ ಇರುವಾಗ ನಾ ಕ್ಯಾಶುವಲ್ ಆಗಿ, ಯಾಕೆ ಆಚರಣೆಗಳಲ್ಲಿ ಜಾಸ್ತಿ ಗಂಡಸರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ? ಅಂದ್ರೆ ಎಕ್ಸಾಂಪಲ್ ಸಂಧ್ಯಾ ವಂದನೆ ಗಂಡಸರು ಮಾಡ್ತಾರೆ, ಹೆಂಗಸರಿಗೆ ಮಾಡೋಗಿಲ್ಲ ಅನ್ನೋ ತರ ಇದೆಯಲ್ಲ, ಆ ತರದ್ದೆಲ್ಲ ಯಾಕೆ ಇಲ್ಲ? ಅದು ನಾವ್ ಮಾಡ್ಕೊಂಡಿರೋದು. ಭಗವಂತ ಹೇಳಿಲ್ಲ. ಭಗವಂತನ್ಗೆ ಹೆಣ್ಣು ಗಂಡು ಭೇದ ಭಾವನೆ ಇಲ್ಲ. ಅವನು ಎಲ್ಲವನ್ನು ಒಂದೇ ತರ ನೋಡ್ತಾನ. ಅರ್ಥ ಆಗ್ತಾರ? ದೇರ್ ಆರ್ ಸೋ ಮೆನಿ ವುಮೆನ್ ಸ್ಕಾಲರ್ಸ್, ಸಂಸ್ಕೃತ್ ಸ್ಕಾಲರ್ ಎಷ್ಟೋ ಇದ್ದಾರೆ, ಎಷ್ಟೋ ಹೆಂಗಸರು ಭಕ್ತರು ಇದ್ದಾರೆ. ಬಟ್ ಏನಂದ್ರೆ ಅವ್ರಿಗೆ ದೇ ಹ್ಯಾವ್ ಬೀನ್ ಆ ಕಾಲದಲ್ಲಿ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡ್ಬಿಟ್ರು ಒಂದು ಲೆವೆಲ್ಗೆ. ಸೊ ಅವ್ರ ಆಚೆ ಬರಂಗಿಲ್ಲ. ಬಟ್ ಈಗ ಏನಾಗಿದೆ, ದೇ ಹ್ಯಾವ್ ಕಮ್ ವಿತ್ ಈಕ್ವಲ್ ರೈಟ್ಸ್. ಸೊ ಅವರು ಎಲ್ಲ ಕಲ್ತ್ಕೊಂಡು ಅವರು ಮಾಡ್ತಾ ಇದಾರೆ. ನೀವು ನೋಡ್ಬೋದು. ನೀವು ಎಲ್ಲೋ ಕಡೆ ಒಂದ್ ಕಡೆ ನಾನು ನೋಡಿದೆ, ದೇವಸ್ಥಾನಕ್ಕೆ ಹೋಗಿರುವಾಗ, ಅದು ಗೊತ್ತಿಲ್ಲ ಮರ್ತಬಿಟ್ಟೆ, ಎ ವುಮೆನ್ ಇಸ್ ಎ ಪ್ರೀಸ್ಟ್ ಅಲ್ಲಿ. ತುಂಬಾ ಕಡಿಮೆ ಅಂದ್ರೆ ಇಟ್ ಇಸ್ ವೆರಿ ಲಿಮಿಟೆಡ್, ರೇರ್ ಕೇಸಸ್. ಹೌದು, ಎಲ್ಲ 99% ದೇವಸ್ಥಾನಗಳಲ್ಲಿ ಮೇಲೆ ಪೂಜೆ ಮಾಡ್ತಾ ಇರ್ತಾರೆ, ಫೀಮೇಲ್ ಪೂಜೆ ಮಾಡೋದಿಲ್ಲ. ನನಗ್ ಗೊತ್ತಿರೋ ಅವ್ರು ಹೇಳೋದೇನು ಅಂದ್ರೆ, ಫೀಮೇಲ್ ಅಲ್ಲಿ ಒಂದು ಇದು ಬರುತ್ತೆ ಪ್ರಾಬ್ಲಮ್, ಮಂತ್ಲಿ ಒನ್ಸ್. ಅಲ್ಲ, ಅದು ಬರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಫಾರ್ ಎ ಪರ್ಟಿಕ್ಯುಲರ್ ರೀಸನ್ ದಟ್ ಇಸ್ ಕಮಿಂಗ್ ಫಾರ್ ದ ರಿಪ್ರೊಡಕ್ಷನ್ ಆಫ್ ದ ಹಾರ್ಮೋನ್ಸ್. ಅದು ಬರ್ತದೆ. ಹಾರ್ಮೋನ್ಸ್ ಇಟ್ ರಿಮೇನ್ಸ್ ಫಾರ್ ಎ ಸರ್ಟನ್ ಪೀರಿಯಡ್. ಆಫ್ಟರ್ ಸಮ್ ಟೈಮ್ ಇಟ್ ಗೆಟ್ಸ್ ಡೆಡ್. ಅದು ಅಲ್ಲಿ ಇದ್ರೆ ಬಾಡಿನಲ್ಲಿ ಇಟ್ ಇಸ್ ಹಾರ್ಮ್ಫುಲ್. ಅದನ್ನ ಭಗವಂತ ಸೃಷ್ಟಿ ಮಾಡಿ ಅದನ್ನ ಆಚೆ ಕಳಿಸ್ತಾನೆ. ದಟ್ ಈಸ್ ದ ಸೀಕ್ರೆಟ್ ಆಫ್ ಇಟ್. ಅದಕ್ಕೆ ಇದು ತಡೆ ಇಲ್ಲ. 5 ದಿವಸ ಅವರು ಇರ್ಬೋದು ಆಚೆ, ಆಮೇಲೆ ದೇ ಕ್ಯಾನ್ ಅಗೈನ್ ಕಮ್ ಬ್ಯಾಕ್ ಕ್ಲೆನ್ಸ್ಡ್ ಅಲ್ವಾ? ಅದು ನಾವಾಗ ಅದು ಮೇಲ್ ಡಾಮಿನೇಷನ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಆ ಕಾಲದಿಂದ. ಶಬರಿಮಲೆಗೆ ಹೋಗ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ. ಅಲ್ಲ, ಇದಕ್ಕೆ ಒಂದು ಲೇಡಿ ಒಂದು ಯೂಟ್ಯೂಬ್ ನಲ್ಲಿ ಒಂದು ಇದಾಕಿದ್ರು, ತುಂಬಾ ಚೆನ್ನಾಗಿ ಕೊಟ್ಟಿದ್ರು ಅವರು. ಏನಕ್ಕೆ ಏನಂದ್ರೆ, ಕೆಲವು ದೇವಸ್ಥಾನದಲ್ಲಿ ಹೋದ್ರೆ ಆ ಎನರ್ಜಿ ಬಂದು ವುಮೆನ್ ಕೆನಾಟ್ ಸಸ್ಟೈನ್ ಇಟ್. ಸೊ ಅದಕ್ಕೋಸ್ಕರ ದೇ ಸೇ ವುಮೆನ್ ಶುಡ್ ನಾಟ್ ಕಮ್ ಟು ದ ಟೆಂಪಲ್ ಅಂತ ಹೇಳ್ತಾರೆ. ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಅದು ಸರ್ಚ್ ಮಾಡಿ, ಅದು ಮರ್ತೋಗ್ಬಿಟ್ಟು ನಾನು ಇದು ಮಾಡಕ್ಕೆ ಸಿಗ್ತದೆ ನಿಮ್ಗೆ. ಶಬರಿಮಲೆದು ಅವರು ಸೈಂಟಿಫಿಕ್ ಆಗಿ ಅಂಡ್ ಭೌತಿಕವಾಗಿನೂ ಶಿ ಹ್ಯಾಸ್ ಎಕ್ಸ್ಪ್ಲೈನ್ಡ್ ವೆರಿ ವೆಲ್. ಏನಕ್ಕೆ ವುಮೆನ್ ಕೆಲವು ಟೆಂಪಲ್ಸ್ ನಲ್ಲಿ ಹೋಗಬಾರದು ಅಂತ. ಇಟ್ ಈಸ್ ಫಾರ್ ಸರ್ಟನ್ ಪರ್ಟಿಕ್ಯುಲರ್ ರೀಸನ್ಸ್ ಅಲ್ಲಿ.
ಅದು ಹೇಳಿದ್ದಾರೆ ಅವರು. ಓಕೆ. ಇಟ್ ಈಸ್ ನಾಟ್ ದಟ್ ದೇ ಆರ್ ಬ್ಯಾಂಡ್ ಫಾರ್ ಸಮ್ ಗುಡ್ ರೀಸನ್. ಕಷ್ಟ ಕಾಲಕ್ಕೆ ಇದನ್ನ ನೆನಪಿಸ್ಕೊಳ್ಳಿ. ನೀವು ಏನು ಬೇಡ ದಿನೇಶ್, ನಾನು ಹೇಳ್ತೀನಲ್ಲ, ನೀವು ಎಲ್ಲೇ ಇರಿ, ನೀವು ರಾಮ ಅಂತ ಹೃದಯದಿಂದ ಹೇಳಿದ್ರೆ ಸಾಕು. ದಟ್ ವಿಲ್ ಶೂಟ್ ಲೈಕ್ ಎನ್ ಆರೋ ಟು ಇಸ್ ಲೋಟಸ್ ಫೀಟ್. ಅದು ಒಂದು ಸಾಕದು. ಹೃದಯದಿಂದ ರಾಮ ಅಂತ ಹೇಳಿ ಕಣ್ಮುಚ್ಕೊಂಡು ಮೈಯೆಲ್ಲ ಜಲ್ಪಿಸ್ತದೆ ನೋಡಿ. ಆ ಒಂದು ಭಾವನೆದಿಂದ ಹೇಳಿ ಆ ಪರಮಾತ್ಮನ ಪಾದಕ್ಕೆ ಹೋಗೋದು ಸೇರ್ತದೆ. ನೀವು ಇದೆಲ್ಲ ಏನಂದ್ರೆ ಈಗ ಸಿಕ್ಕವರು ಅದು ಒಬ್ರೊಬ್ರು ಒಂದೊಂದು. ಸಿ ಎವ್ರಿ ಸ್ಪಿರಿಚುವಲಿಸಮ್ is very like ocean. It is like picking pebbles on the ocean beach. But this one simple thing, Rama andre saku, it takes away everything. Adu mantra hingandre it is like a nuclear arrow. Adu hanga ನೀವು ಹೃದಯದಿಂದ ಹೇಳಿದ್ರೆ it will shoot and it will ಅದಕ್ಕೆ ತಡೆನೇ ಇಲ್ಲ, ಎಲ್ಲವನ್ನು ಡಿಸ್ಟ್ರೈವ್ ಮಾಡ್ಕೊಂಡು ಹೋಗಿ ಆ ಪಾದಕ್ಕೆ ಸೇರ್ಬಿಡ್ತದೆ. ಏನಂದ್ರೆ ಕೆಲವೊಂದು ನಂಬಿಕೆ ಇರುತ್ತಲ್ಲ ಈಗ ಜನರಿಗೆ. ಅಲ್ಲ, ಮೇನ್ ಜೀವನದಲ್ಲಿ ಒಂದ್ ಹೇಳ, ನಂಬಿಕೆ ಏನಿರ್ಬೇಕು, ಬಿಲೀಫ್ ಏನಿರ್ಬೇಕು. ಅನ್ಕಂಡೀಷನಲ್ ಫೇತ್ ಅಂಡ್ ಬಿಲೀಫ್ ಇದ್ರೆ ನೀವೇನೇ ಮಾಡಿ ಅದಕ್ಕೆ ತಕ್ಕ ಫಲ ಇಮಿಡಿಯೇಟ್ ಆಗಿ ಸಿಗ್ತದೆ. ನೀವು ಡೌಟ್ ಮಾಡ್ಕೊಂಡು ಮಾಡಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಡಿವಿನಿಟಿ ಇಸ್ ಬೇಸ್ಡ್ ಆನ್ ಫೇತ್, ಬಿಕಾಸ್ ಡಿವಿನಿಟಿ ಯು ಕೆನಾಟ್ ಸಿ, ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಆ ಎಕ್ಸ್ಪೀರಿಯನ್ಸ್ ಏನ್ ಬೇಕು ನಿಮ್ಗೆ? ಫೇತ್ ಅಂಡ್ ಬಿಲೀಫ್ ಬೇಕು. ಎಸ್, ದೇರ್ ಇಸ್ ಸಮ್ವನ್ ಅಬೌವ್ ಅಸ್, ಪರಬ್ರಹ್ಮ ಅಂತ ಒಬ್ರು ಇದಾರೆ ಅಂತ. ಅದನ್ನ ತಿಳ್ಕೊಳಕ್ ಹೆಂಗೆ? ಒಂದು ಒಳ್ಳೆ ಗುರು ಬೇಕು. ಆ ಗುರು ಸಿಕ್ಕೋದು ಈ ಕಾಲದಲ್ಲಿ ತುಂಬಾ ಕಷ್ಟ. ಅದನ್ನ ಹುಡುಕ್ಬೇಕು. ಸಿಕ್ಕಿದ್ರೆ ಅವರು ಪ್ರಾರಬ್ಧ, ಒಳ್ಳೆ ಕರ್ಮ. ಅದು ಅಂತ ಊರಲ್ಲಿ ನಮ್ಮ ಗುರು ಅಮರ ಅವರು ಈಸ್ ಏನ್ ಹೇಳಕ್ ಆಗಲ್ಲ. ಅವ್ರಿಗೆ ಈಸ್ ಸಮಥಿಂಗ್ ಬಿಯಾಂಡ್ ಎವ್ರಿಥಿಂಗ್. ಈಸ್ ಯೂನಿಕ್. ಈಸ್ ಇದನ್ನ ಮಾತಾಡ್ಬೋದು. ನನ್ಗೆ ಇನ್ನೊಂದು ಈಗ ಮನೆಗಳಿಗೆ ದೇವ್ರನ್ನ ಕರ್ಕೊಂಡ್ ಬರ್ತೀವಿ ಅಂತ ಕರ್ಕೊಂಡ್ ಬರ್ತಾರೆ. ಅಂದ್ರೆ ಮೊದ್ಲು ನಾವು ದೇವಸ್ಥಾನಗಳಿಗೆ ಹೋಗಿ ನೋಡ್ತಾ ಇದ್ವಿ. ಇವಾಗ ಇತ್ತೀಚಿನ ಕಾಲದಲ್ಲಿ ಅದು ಕಾಮನ್ ಆಗೋಗಿದೆ. ಅದು ಇಟ್ಸ್ ಬಿಕಮ್ ಕಮರ್ಷಿಯಲ್. ಹೌದು, ದುಡ್ಡುಗೋಸ್ಕರ ಅದೆಲ್ಲ ಇಲ್ಲ. ದೇವ್ರು ಏನಕ್ಕೆ ನಿಮ್ ಮನೆಗೆ ಬರ್ಬೇಕಪ್ಪ? ನಿಮ್ಮಲ್ಲೇ ದೇವ್ರಿದ್ದಾನೆ, ನೀವೇ ಕರಿಬಹುದು ದೇವ್ರನ್ನ. ಅವ್ನ್ ಬರ್ತಾನೆ, ಅವ್ನ್ ಕಾಯ್ಕೊಂಡಿದ್ದಾನೆ. ದ ಅವೇರ್ನೆಸ್ ನಮ್ಮಲ್ಲಿ ಇಲ್ಲ. ಅವನ್ ಸರ್ವವ್ಯಾಪಿ. ಅವನು ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನರ್ಥ? ಈಸ್ ಪ್ರಿವೇಲಿಂಗ್ ಎವ್ರಿವೇರ್, ಈವನ್ ಇನ್ ಸ್ಟೋನ್, ಈವನ್ ದಿಸ್ ಚೇರ್, ಈವನ್ ಇನ್ ದಿಸ್ ಮೊಬೈಲ್ ಕ್ಯಾಮೆರಾ, ಇನ್ ಮೀ ಶರ್ಟ್, ಈಸ್ ಎವ್ರಿವೇರ್. ಈಸ್ ವೇರ್ ಈಸ್ ನಾಟ್ ದೇರ್? ಆ ಕ್ವಶನ್ ಕೇಳಿ. ಸೊ ನೀವೇನಕ್ಕೆ ಸುಮ್ನೆ ಒಂದು ಆಡಂಬರ ಮಾಡ್ಕೊಂಡು ಟಮಟೆ ಹೊಡ್ಕೊಂಡು ಅದೆಲ್ಲ ತಗೊಂಡ್ ಬಂದ್ರೆ ಇಟ್ ಈಸ್ ಒಂಥರ ಒಂದು ಇಟ್ ಇಸ್ ಎ ಫಿಸಿಕಲ್ ಆಕ್ಟಿವಿಟಿ ಅಷ್ಟೇ. ಇಟ್ಸ್ ನಾಟ್ ಎ ಸ್ಪಿರಿಚುವಲ್ ಆಕ್ಟಿವಿಟಿ. ಕೂತ್ಕೊಂಡೆ ನೀವು ಮನೆಯಲ್ಲೇ ದೇವ್ರನ್ನ ಸ್ಮರಣೆ ಮಾಡಿದ್ರೆ ಅವನ್ ಬರ್ತಾನೆ. ಅವನು ನಾನು ನೆನ್ನೆ ಯಾರೋ ಹೀಗೆ ಹೋಗಿದ್ದಾಗ ಅಲ್ಲಿ ಕರ್ಕೊಂಡ್ ಬಂದಿದ್ರು 2-3 ದೇವ್ರು. ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರು ಎಲ್ಲಾ ರೂಲ್ಸ್ ಗಳನ್ನ. ನಾನು ಅದಕ್ಕೆ ಕೇಳಿದೆ, ಯಾರಾದ್ರೂ ಹೇಳಿದಾರೆ, ಯಾರಾದ್ರೂ ಬರ್ದಿದಾರೆ ಅಂತ. ನಮ್ಮ ತಾತ ಹೇಳಿದ್ರು, ಅವ್ರ ತಾತ ಹೇಳಿದ್ರು, ಫಾಲೋ ಮಾಡ್ಕೊಂಡ್ ಬರ್ತಾರೆ. ಅದೇ ಆ ಕಾಲದಿಂದ ಏನೋ ಅದು ಒಂದು ಪರಂಪರೆ ಇತ್ತು, ಅದನ್ನ ಫಾಲೋ ಮಾಡ್ತಾರೆ. ಆ ಕಾಲದಲ್ಲೆಲ್ಲ ಒಂದು ಇದಿತ್ತು, ಈ ಉತ್ಸವ ದೇವರು ಅಂತ ಇರ್ತಾರೆ. ಒಂದೊಂದು ದೇವಸ್ಥಾನದಲ್ಲಿ ಮೂಲ ದೇವರು ಬೇರೆ, ಉತ್ಸವ ದೇವರು ಬೇರೆ. ಸೊ ಉತ್ಸವ ದೇವರನ್ನ ಏನಕ್ಕೆ ಕರ್ಕೊಂಡ್ ಬರ್ತಾರಂತೆ? ದೋಸ್ ಹು ಕೆನಾಟ್ ಕಮ್ ಟು ದ ಟೆಂಪಲ್, ಅವ್ರಿಗೆ ಅನುಕೂಲ ಮಾಡಕ್ಕೆ ಉತ್ಸವ ದೇವರನ್ನ ಅವ್ರವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ದಟ್ ಈಸ್ ಆಕ್ಚುಯಲ್ ರೀಸನ್. ಈಗ ಸೀನಿಯರ್ ಸಿಟಿಜನ್ಸ್ ಎಲ್ಲ ಅವ್ರ ಮನೆ ಎಲ್ಲ ಮನೆ ಮುಂದ್ಗಡೆ ಹೋಗ್ಬಿಟ್ಟು ಅವ್ರು ನೀರ್ ಹಾಕಿ ತೊಳೆದು, ಅರ್ಶಿನ ನೀರ್ ಹಾಕಿ, ತೆಂಗಿನಕಾಯಿ, ತಾಂಬೂಲೆಲ್ಲ ಆರತಿ ತೋರಿಸಿ ಅವ್ರು ಹೋಗ್ತಾರೆ. ಇವಾಗ ನೋಡ್ಬೇಕಲ್ಲ ನೀವು, ಮನೆ ದೇವರು ಬಂದ್ರೆ ಮನೆ ಹತ್ರ ನಿಂತ್ಕೊಳ್ತಾರೆ, ಅವ್ರಿಗೆ ಪೂಜೆ ಮಾಡ್ತೀರಾ ನೀವು. ಸೊ ದ ಸೇಮ್ ಥಿಂಗ್ ಯು ಆರ್ ಡೂಯಿಂಗ್ ದ ಟೆಂಪಲ್. ಟೆಂಪಲ್ ನಲ್ಲಿ ಆಗಿಲ್ಲ ಅಂದ್ರೆ ಇದು ಮಾಡ್ತಾರೆ, ಅದು ಅಷ್ಟೇ, ಬೇರೆ ಏನಿಲ್ಲ ಡಿಫ್ರೆನ್ಸ್. ಸರ್, ಅದಾದ್ಮೇಲೆ ಈ ಕಾವಡಿ ಎತ್ಕೊಳ್ಳೋದು ಪ್ಲಸ್ ಮಾಲೆ ಹಾಕಿರೋರಿಗೆ ಪೂಜೆ ಮಾಡ್ತಾರಲ್ಲ, ಏನು ಅದು ನೀವು ಕೊಡೋ ಗೌರವ ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಕಷ್ಟ ಬಿದ್ದು ಭಕ್ತಿಯಿಂದ ಶ್ರದ್ಧೆಯಿಂದ ರಥ ಇರ್ತಾರೆ. ಸೊ ಅವ್ರನ್ನ ವಿ ಟ್ರೀಟ್ ದೆಮ್ ಆಸ್ ಸೇಕ್ರೆಡ್ ಅಂಡ್ ವಿ ಗಿವ್ ದ ರೆಸ್ಪೆಕ್ಟ್, ದ ಸೇಮ್ ರೆಸ್ಪೆಕ್ಟ್ ಭಗವಂತನಿಗೆ ಏನ್ ಕೊಡ್ತೀವೋ ನಾವು ಪರ್ಸಾನಿಫಿಕೇಶನ್ಗೆ ನಾವು ಮರ್ಯಾದೆ ಕೊಡ್ತೀವಿ. ಅಲ್ಲಿ ಏನಂದ್ರೆ ಅವ್ರಿಗೆ ಸೇವೆ ಮಾಡೋದ್ರಿಂದ ನಾವು ಫಲ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಎಲ್ಲ ನಿಮ್ ಭಾವನೆ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ನೀವ್ ಹೆಂಗೆ ಅವ್ರು ನೋಡ್ತಿರೋ ಅದೇ ಭಾವ ನಿಂಗೆ ಬರ್ತದೆ.
ಇಫ್ ಯು ಥಿಂಕ್ ದಟ್ ಅವರು ಭಕ್ತಿಯಿಂದ ಅವರು ಈ ವ್ರತ ಫಾಲೋ ಮಾಡಿದ್ದಾರೆ ಅಯ್ಯಪ್ಪನ ಮರೆ, ಸೊ ಯು ಸಿ ಅಯ್ಯಪ್ಪ ಇನ್ ಹಿಮ್ ಅಂಡ್ ಯು ಗಿವ್ ದ ರೆಸ್ಪೆಕ್ಟ್. ಎಲ್ಲವಲ್ಲೂ ನಮ್ಮ ಮನಸ್ಸು, ನಮ್ಮ ಮನಸ್ಸೇ ಕಾರಣ. ನೀವು ಮನಸ್ಸಿಗೆ ಹೆಂಗೆ ನೀವು ಊಟ ಹಾಕ್ಬಿಡ್ತೀರೋ ಅದನ್ನ ಪ್ರಕಾರ ಎಲ್ಲ ನಿಮ್ಗೆ ಫಲ ಸಿಗ್ತದೆ. ಯಾಕೆಂದ್ರೆ ಈಗ ಏನಂದ್ರೆ ಒಬ್ಬೊಬ್ರು ಒಂದೊಂದು ಹೇಳಿರ್ತಾರೆ, ಜನಕ್ಕೆ ಅದೇ ಯೋಚನೆ ಇರುತ್ತೆ. ಓಕೆ, ಈಗ ನಾನು ನಾರ್ತ್ ಇಂಡಿಯಾದ ಕೆಲವೊಂದು ಪ್ರೋಗ್ರಾಮ್ ನೋಡ್ತಾ ಇರ್ತೀನಲ್ಲ, ಅದ್ರಾಗ ಹೇಳ್ತಾರೆ ಒಬ್ರು ಈರುಳ್ಳಿ ತಿನ್ಬಾರ್ದು ಅಂತ ಒಬ್ರು ಹೇಳ್ತಾರೆ, ಈರುಳ್ಳಿ ಬಂದು ಇದರಿಂದ ಬಂದಿದ್ದು ಕೆಟ್ಟದ್ದು ಅಂತ. ಇನ್ನೊಬ್ರು ಬಂದು ಇಲ್ಲ ಬೆಳ್ಳುಳ್ಳಿ ತಿನ್ಬಾರ್ದು ಅಂತ ಇನ್ನೊಬ್ರು ಯಾರೋ ನಾರ್ತ್ ಇಂಡಿಯಾ ಅದು ಅವ್ರವ್ರ ಭಾವನೆ, ಅದು ಅಷ್ಟೇ, ಬೇರೆ ಏನಿಲ್ಲ. ಒಬ್ರು ವಿಶ್ವಾಮಿತ್ರ ಸೃಷ್ಟಿ ಮಾಡಿದ ತಿನ್ಬಾರ್ದು ಅನ್ನೋ ತರ. ವಿಶ್ವಾಮಿತ್ರ ಬಂದು ಸೃಷ್ಟಿ ಮಾಡಿರೋದು ಕಾರಣವಾಗಿ, ಸುಮ್ಮನೆ ಅವರು ಸೃಷ್ಟಿ ಮಾಡಲ್ಲ. ನಮ್ಮ ಮ್ಯಾನ್ಕೈಂಡ್ಗೆ ಒಳ್ಳೇದಾಗ್ಬೇಕಂದ್ರೆ ಅವ್ರು ಮಾಡಿರೋದು ಅದು. ಅದನ್ನ ತಿಳ್ಕೊಳಲ್ಲ, ಇವ್ರು ಬೇರೆ ಏನೇನೋ ಮಾತಾಡ್ಕೊಳ್ತಾರೆ. ಇವ್ರು ಕಂಟ್ರೋಲ್ ಮಾಡಕ್ ಆಗಲ್ಲ ಇವ್ರು ಸೆನ್ಸಸ್ ನ, ಅದನ್ನ ವಿಶ್ವಾಮಿತ್ರ ಮೇಲೆ ಹಾಕ್ತಾರೆ. ಬೆಳ್ಳುಳ್ಳಿ ಈರುಳ್ಳಿ ತಿಂದ್ರೆ ನಿಮ್ಗೆ ಸೆನ್ಸಸ್ ಆಕ್ಟಿವೇಟ್ ಆಗ್ಬಿಡ್ತದೆ, ನೀವು ಬೇರೆ ತರ ಪರಿವರ್ತನೆ ಮಾಡ್ತೀರಾ ಅಂತ ಇವ್ರ ಭಾವನೆಗಳು. ಯುವರ್ ವಿಲ್ ಪವರ್ ಇಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮಲ್ಲಿ ವಿಲ್ ಪವರ್ ಅಂದ್ರೆ ನೀವೇನ್ ತಿಂದ್ರೆ ಯು ಕ್ಯಾನ್ ಕಂಟ್ರೋಲ್ ಯುವರ್ ಸೆಲ್ಫ್. ಅದನ್ನ ಬಿಟ್ಬಿಟ್ಟು ವಿಶ್ವಾಮಿತ್ರ ಮಹರ್ಷಿ ಮೇಲೆ ಬ್ಲೇಮ್ ಮಾಡಿದ್ರೆ ಅದು ತಪ್ಪು. ಅವ್ರು ಎಂತ ಒಂದು ಈಸ್ ಸ್ಪೆಷಲ್ ಪರ್ಸನ್ ಈಸ್. ಅಂದ್ರೆ ನಾವು ಮಾಡ್ಕೊಂಡಿರುವಂತ ಎಲ್ಲ ಇದೆಲ್ಲ ನಾವಾಗಿ ಮಾಡ್ಕೊಂಡು ನಮ್ ತಲೆ ಮೇಲೆ ಹಾಕೊಂಡಿದೀವಿ ನಾವು. ಭಗವಂತ ಯಾವ್ದು ಹೇಳಿಲ್ಲ ಈ ತರ ಮಾಡಿ, ಈ ತರ ಇರು, ಈ ತರ ಅಂತ. ಇಟ್ಸ್ ಆಲ್ ಅವರ್ ಓನ್ ಡೂಯಿಂಗ್. ಅವ್ರವ್ರ ಅನುಭವಕ್ಕೆ ಏನ್ ಬೇಕು, ಅವ್ರ ಅನುಕೂಲಕ್ಕೆ ಏನ್ ಬೇಕು, ಅವ್ರವ್ರ ಅನುಕೂಲಕ್ಕೆ ಅವ್ರವ್ರ ರೂಲ್ಸ್ ಅಂಡ್ ಫಾರ್ಮಾಲಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಆ ಕಾಲದಿಂದ ಫಾಲೋ ಮಾಡ್ತಾ ಇದ್ದಾರೆ. ಇವಾಗ ಸತ್ಯುಗ ಬಂದಿದೆ. ಸೊ ಆ ಸತ್ಯುಗ ಅನ್ನೋದು ಏನ್ ಮಾಡ್ತಿದೆ, ಇಟ್ ಈಸ್ ಡೌನ್ಲೋಡಿಂಗ್ ದ ಆಕ್ಚುಯಲ್ ಫ್ಯಾಕ್ಟ್ಸ್, ಟ್ರೂತ್ ಆಫ್ ಸನಾತನ ಧರ್ಮ, ಹೌ ಯು ಶುಡ್ ಫಾಲೋ ಅಂತ. ಅದು ಒಂದೊಂದಾಗಿ ಋಷಿಗಳು ಅದನ್ನ ಬಿಡ್ತಾ ಇದ್ದಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ, ಇದೆಲ್ಲ ಹೋಗ್ಬಿಟ್ಟು ಯು ವಿಲ್ ಫಾಲೋ ದ ಆಕ್ಚುಯಲ್ ಫ್ಯಾಕ್ಟ್ಸ್, ಹೌ ಎ ಹ್ಯೂಮನ್ ಮ್ಯಾನ್ಕೈಂಡ್, ಹ್ಯೂಮನ್ ಪರ್ಸನ್ ಶುಡ್ ಲಿವ್ ಆಸ್ ಪರ್ ಸನಾತನ ಧರ್ಮ ಅಂತ.